ಎಲ್ಲಿ ಬಂದಿರೋ ಗುರು? ಯಾವುದೋ ಒಂದು ವಾಯ್ನಾಡಲ್ಲಿ, ನಾರ್ತ್ ವಯನಾಡು. ಗುಡ್ ಮಾರ್ನಿಂಗ್ ವೀಕ್ಷಕರೇ. ಸೊ ಇಟ್ಸ್ ವೆರಿ ಅರ್ಲಿ ಮಾರ್ನಿಂಗ್. ಬೆಳಗ್ಗೆ ಇನ್ನೂ 3 ಗಂಟೆ ಆಗಿದೆ. ಆಲ್ರೆಡಿ ನಾವು ಪಿರಿಯಾಪಟ್ಟಣ ಕ್ರಾಸ್ ಮಾಡಿ ಆನೆ ಚೌಕೂರು ಕ್ರಾಸ್ ಮಾಡಿಕೊಂಡು ಕುಟ್ಟ ಕಡೆ ಹೋಗ್ತಾ ಇದ್ದೀವಿ. ಹೆವಿ ಗಾಡಿಗಳು ಇಷ್ಟೊತ್ತಿಗೆ. ಪ್ರೈವೇಟ್ ಬಸ್ ಅವ್ರದ್ದಂತೂ ಫುಲ್ ಅವ್ರದ್ದೇ ದುನಿಯಾ. ಇಲ್ಲಿ ಪ್ರಕೃತಿ ಸೌಂದರ್ಯ ಸವಿಯೋಣ ಅಂತ ಹೋಗ್ತಿದ್ದೀವಿ. ಏನು ಪ್ರಕೃತಿ ಸೌಂದರ್ಯ ಕಾಣಿಸುತ್ತೆ ಅಂತ ನೋಡಬೇಕು. ಕೇರಳ ಕಡೆ ಹೊರಟಿದ್ದೀವಿ ಬೆಳಗ್ಗೆನೆ. ಆದರೆ 3 ಗಂಟೆಗೆ ಈ ರೇಂಜಿಗೆ ಟ್ರಾಫಿಕ್ಕು. ಹಿಂದೆ ಮುಂದೆ ಎಲ್ಲ ಕಡೆ ಗಾಡಿಗಳು, ಎಸ್ಪೆಷಲಿ ಪ್ರೈವೇಟ್ ಬಸ್ಸಸ್ಸು. ಫುಲ್ ಸ್ಲೀಪರ್ಗಳೇ ತುಂಬ ಹೋಗಿದೆ ರೋಡಲ್ಲಿ. ನಾವು ಅಂದ್ಕೊಂಡ್ವಿ ಫಾರೆಸ್ಟ್ ಏರಿಯಾ ಹೋಗೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ. ಆದರೆ ಬೇಜಾನ್ ಟ್ರಾಫಿಕ್ ಇದೆ. ಓ, ಅಲ್ಲಿ ತನಕ ಇದೆ ಅಲ್ವಾ? ಆ ಹೈವೇನೇ ಬ್ಲಾಕ್ ಆಗಿದ್ದ ಅಂತ. ಆನೆ ಏನಾದ್ರು ಬಂದಿದೆಯಾ ನೋಡ್ರಿ. ನಮಸ್ಕಾರ ಹೇಳೋಗೋಣ. ಟಿಕೆಟ್ ತೊಗೊಬೇಕಾ? ಯಾವ್ದು AR ಯಾವ್ದ್ರಿ? ಅರುಣಾಚಲ್ ಪ್ರದೇಶನ? ಹಾಂ, ಹೆಂಗೂ ನೋಡಿದೆ ಬಿಟ್ಟ. ಎಲ್ಲಿ ಬಂದಿರೋ ಗುರು? ಯಾವುದೋ ಒಂದು ವಾಯ್ನಾಡಲ್ಲಿ, ನಾರ್ತ್ ವಯನಾಡು. ನಾರ್ತ್ ವಯನಾಡ 7 ಗಂಟೆಗೆ ಓಪನ್ ಆಗೋ ಪ್ಲೇಸ್ಗೆ 5ವರೆಗೆ ಬಂದಿರಲ್ಲ ಗುರು. ಮನೇಲಿ ಏನು ಕೆಲಸ ಇರಲ್ಲ, ರಾತ್ರಿ 1 ಗಂಟೆಗೆ ಎದ್ದು ಬಂದ್ಬಿಡ್ತೀರ ಅಲ್ಲಿಂದ. ಹಾಸನಿಂದ ಇಲ್ಲಿಗೆ ಬಂದಿರಲ್ಲ ಗುರು. ಎಂಥ ಹುಚ್ಚು ನನ್ನ ಮಕ್ಳು ಇಲ್ಲಿ ಬಂದು ಮಲ್ಕೊಂಡಿರಲ್ಲ. ಕೆಂಪ ಜೋಶಲ್ಲಿ ತುಳಸಿ ಬಸ್ ಓವರ್ಟೇಕ್ ಮಾಡ್ಕೊಂಡು ನಿಧಾನಕ್ಕೆ ಬಂದಿರ ವರ್ಕೌಟ್ ಆಗೋದು ಅಷ್ಟೇ. ರೆಸ್ಟ್ ಮಾಡಿ ಯಾವುದೋ ಬಾಯ್ಸ್ ನೋಡಿ, ಯಾವನೋ ಕಾರ್ ನಿಲ್ಸಿದ್ರೆ ಗುಡ್ ಮಾರ್ನಿಂಗ್ ಅಂತ ಆಚೆಯಿಂದ ಬರ್ದವನು. ಮನೇಲೇ 8 ಗಂಟೆ 9 ಗಂಟೆಗೆ ಎದ್ದೇಳೋರು ನಾವು. ನೋಡಿಲ್ಲಿ 5ವರೆಗೆ ಬಂದು ಇಲ್ಲೇ ಪಾರ್ಕ್ ಮಾಡ್ಕೊಂಡು ಬಾಯ್ಸ್ ಇಲ್ಲೇ ಮಲ್ಕೊಂಡ್ರದು. ನಡಿ ಏನು ಕಾಣಿಸ್ತಿಲ್ವಲ್ಲ ಗುರು. ಇಲ್ಲಿ ಯಾವುದೋ ಮೂಲೆಗೆ ಹಾಕೊಂಡು ಏನು ನೋಡಿ ಗಾಡಿ ತಂದು 5ವರೆಗೆ ಈ ಮೂಲೆಯಲ್ಲಿ ನಿಲ್ಲಿಸಿ ಸುಮ್ಮನೆ ಮಲ್ಕೊಂಡಿದ್ದಾರೆ. ನಾವು ಎದ್ದು ನೋಡಿದ್ರೆ ಕತ್ಲೆ. ನೋಡಿದೆ ಎಂಟ್ರಿ. ನಾವು ಬಂದಿರೋದು ಮುನೀಶ್ವರನ್ ಕುನ್ನು ಅಂತ. ಮುನೀಶ್ವರನ್ ಕುನ್ನು ಮೇ ಬಿ ಮುನೀಶ್ವರನ್ ಅನ್ನೋದು ಯಾವುದೋ ದೇವ್ರ ನೇಮ್ ಅನಿಸುತ್ತೆ. ಇಲ್ಲಿಂದ ಒಳಗಡೆ ಹೋಗಬೇಕು. ಚಿಕ್ಕ ರೋಡ್ ಇದೆ. ಹಾಂ ನಡಿ. ಓ ಸಖತ್ ಗುರು. ಟೀ ಎಸ್ಟೇಟ್ ಮಧ್ಯದಲ್ಲಿ ಹತ್ರನೇ ಇದೆ ವ್ಯೂ ಪಾಯಿಂಟ್ ಆ್ಯಕ್ಚುಲಿ. ಕಮಾನ್. ಹುಲಿ ಎಲ್ಲ ಐತೆ ಅಲ್ಲಿ. ಎಲ್ರಿ ಹುಲಿ? ಇವರೆಲ್ಲ ನಡ್ಕೊಂಬಂದಿರೋದಾ? ಬಂದು ವೆಯ್ಟ್ ಮಾಡ್ತಾವ್ರಲ್ಲ ಗುರು ಇಲ್ಲಿ. ಅಯ್ಯೋ ಹಂಗಾರೆ ನಾವು ಇಲ್ಲೇ ಬಂದು ಮಲ್ಕೊಬೋದಾಗಿತ್ತಾ ಅಂತ. ಯಾವನಲ್ಲ ರೆಡಿ ಬೇಗ ಹೋಗಿ ನಿಲ್ಸ. ಅಲ್ಲಿ ಮಧ್ಯದಲ್ಲಿ ಸ್ಟಾಪ್ ಮಾಡ್ಬೇಡ. ಇಲ್ಲ ಇನ್ನೋ ಪಕ್ಕ. ದಿಸ್ ಇಸ್ ಬೆಟರ್. ಅಲ್ಲಿ ಡೇಂಜರ್ ಅದು. ಬಸ್ ಬಸ್. ವೆಲ್ಕಮ್ ಟು ಮುನೀಶ್ವರನ್ ಕುನ್ನು ವ್ಯೂ ಪಾಯಿಂಟ್. ಮಲಯಾಳಂ ಬೋರ್ಡ್ ಏನು ಗೊತ್ತಾಗ್ತಿಲ್ಲ. ಟಿಕೆಟ್ ಕೌಂಟರ್ ಓಪನ್ ಆಗೋದೆ 7 o'clock ಆಯಿತು. ಇದ್ರೊಳಗೆ ಹೋಗ್ತಾ ಇದ್ದೀವಿ ಇವಾಗ. ಆಲ್ರೆಡಿ ಸುಮಾರು ಜನ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಸನ್ರೈಸ್ ಆಗೇ ಬಿಡ್ತು. ಸನ್ರೈಸಿಗೆ ಬರೋಣ ಅಂತ ಅಂದ್ಕೊಂಡ್ವಿ. ಸನ್ರೈಸ್ಗೂ ಮುಂಚೆನೇ ಬಂದ್ವಿ. ಬಟ್ ಓಪನ್ ಆಗಿರೋದೆ ಇವಾಗ. 60 rupees ಒಬ್ರಿಗೆ ಎಂಟ್ರಿ. ಇದಕ್ಕೂ ಕ್ಯೂ ನಿಂತ್ಕೊಬೇಕು. ಅಲ್ಲಿದೆ ಟಾಪ್, ಅಲ್ಲಿಗೆ ಹೋಗ್ಬೇಕಾಗಿರೋದು. ಆನ್ಲೈನ್ ಪೇಮೆಂಟ್ ಮಾತ್ರನಾ? ನೆಟ್ವರ್ಕ್ ಇದೆಯಲ್ಲ?
ದೆನ್ ಸಮ್ವಾಟ್ ಇಟ್ ಈಸ್ ಬೆಟರ್. ಇದೆ ಎಂಟ್ರಿ, ಬಟ್ ಇನ್ನೂ ವರ್ಕ್ ನಡೀತಾ ಇದೆ ಇಲ್ಲಿ. ಮೇ ಬಿ ಇವರು ಮೇನ್ ಕಾನ್ಸಂಟ್ರೇಷನ್ ಇಲ್ಲಿ ಪಾರ್ಕ್ ಮಾಡೋದು ಅನಿಸುತ್ತೆ. ವ್ಯೂ ಪಾಯಿಂಟ್ ಚೆನ್ನಾಗಿದೆ, ಅದ್ರ ಜೊತೆಗೆ ಅಡಿಷ್ನಲ್ ಆಗಿ ಪಾರ್ಕ್. ಅಲ್ಲಿ ಆನೆ ಇದೆಯಂತೆ. ಈ ಕಡೆ ಸೈಡ್ ಹೋಗ್ಬೇಡಿ ಅಂತಂದ್ರ. ಗ್ರಾಸ್ ಲ್ಯಾಂಡ್ ಎಲ್ಲ ಫುಲ್ಲು ಡ್ರೈ ಆಗಿದೆ. ಬನ್ನಿ ನೋಡೋಣ, ಅಟ್ಲೀಸ್ಟ್ ಆ ಟಾಪಲ್ಲಿ ಹೋದರೆ ಏನು ವ್ಯೂ ಕಾಣುತ್ತೆ, ಹೆಂಗಿದೆ ಅಂತ. ಅಲ್ಲಿಂದ ವೆಯ್ಟ್ ಮಾಡ್ಕೊಂಡು ಬಂದಿದ್ದು ಸನ್ರೈಸು ಇದೆ. ಮನೇಲಿ 8-9 ಗಂಟೆಗೆ ಹೇಳೋ ಬಾಯ್ಸು ಕರ್ನಾಟಕ ದಾಟಿ ಕೇರಳಕ್ಕೆ ಬಂದು 5:30ಗೆ ಎಂಟ್ರಿ ಓಪನ್ ಆಗೋಕ್ಕೂ ಮುಂಚೆನೇ ವೆಯ್ಟ್ ಮಾಡಿ ಇದು ನೋಡೋಣ ಅಂತ. ಇಂಥ ಡೆಡಿಕೇಶನು ಇದೆ. 360 ಡಿಗ್ರಿ ವ್ಯೂ. ಈ ಲೊಕೇಶನ್ ಏನಂತ ತುಂಬ ಹೈಟಲ್ಲಿಲ್ಲ, ಮಾಡ್ರೇಟ್ ಅಂದ್ಕೊಳ್ಳಿ. ಇದರ ಸುತ್ತ ಇರೋ ಹಿಲ್ ಸ್ಟೇಷನ್ಗಳೇ ಇದಕ್ಕಿಂತ ಹೈಟ್ ಇದೆ. 360 ಡಿಗ್ರಿ ವ್ಯೂ ಕಾಣುತ್ತೆ ಅನ್ನೋ ಒಂದು ಪರ್ಪಸ್ಗೋಸ್ಕರ ಮೇ ಬಿ ಇಲ್ಲಿ ಇಟ್ಟಿರ್ಬೋದು. ಈ ಹಿಲ್ ನೇಮು ಮುನೀಶ್ವರನ್ ಕುನ್ನು ಅಂತ. ಮುನೀಶ್ವರನ್ ಅಂದರೆ ಶಿವನ ಒಂದು ಅವತಾರ, ಕುನ್ನು ಅಂದರೆ ಹಿಲ್. ಸೊ ಇಲ್ಲೊಂದು ದೇವಸ್ಥಾನ ಇದೆ, ಹಾಗಾಗಿ ಇದನ್ನು ಮುನೀಶ್ವರನ್ ಕುನ್ನು ಅಂತ ಈ ಪ್ಲೇಸ್ ನೇಮು. ಬೆಳಗ್ಗೆನೇ ಸ್ವಲ್ಪ ಜನ ಬಂದಿದ್ದಾರೆ. ಚೆನ್ನಾಗಿದೆ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡೋಕ್ಕೆ. ಲೆಸ್ ಕ್ರೌಡೆಡ್ ಕಂಪೇರ್ ಟು ಅದರ್ ಪ್ಲೇಸಸ್. ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಎಲ್ಲನೂ ಇದೆ. ಇಲ್ಲಿ ಮೇ ಬಿ ಮೊದಲು ಚಿಕ್ಕದಾಗಿ ಕಾಟೇಜ್ ಟೈಪ್ ಏನೋ ಮಾಡಿದ್ರು ಅನಿಸುತ್ತೆ, ಬಟ್ ಇವಾಗ ಅದು ಯಾವುದೂ ಇಲ್ಲ. ಅಲ್ಲಿವರೆಗೂ ಇದೆ ಟಾಪು, ಬಟ್ ಅಲ್ಲಿವರೆಗೂ ಹೋಗಬೇಡಿ ಅಂತ ಹೇಳಿದ್ದಾರೆ. ಆ ಕಡೆ ಸೈಡ್ ಹೋಗಲೇಬೇಡಿ ಅಂತ ಹೇಳಿದ್ದಾರೆ. ಬಿಕಾಸ್ ಇದು ಆಲ್ಮೋಸ್ಟ್ ಇಲ್ಲಿ ಈ ಕಡೆ ಸೈಡ್ ನೋಡಿದ್ರೆ ನೀವು ಇದು ಫಾರೆಸ್ಟ್ ಅಟ್ಯಾಚ್ ಆಗಿದೆ. ಸೊ ನಾವೀಗ ತೋಲ್ಪಟ್ಟಿ ಫಾರೆಸ್ಟ್ ರೇಂಜ್ನ ಕ್ರಾಸ್ ಮಾಡ್ಕೊಂಡು ಬಂದಿರೋದ್ರಿಂದ ಮೇ ಬಿ ಇದು ಅದೇ ರೀಜನಲ್ಲಿ ಬರುತ್ತೆ ಅನಿಸುತ್ತೆ. ಸೊ ರಿಸ್ಕಿ. ನೋಡಿ ಅಲ್ಲಿ ಫುಲ್ ಕಾರ್ನರ್ ತನಕ ಹೋಗೋಣ ಲಾಸ್ಟ್ ಅಲ್ಲಿ. ಅದೇ ಲಾಸ್ಟ್. ಇದೆ ಇಂಡು. ಇಲ್ಲಿ ಸನ್ರೈಸು, ಈ ಕಡೆ ಟೀ ಎಸ್ಟೇಟ್ಸು. ವಿಂಟರ್ ಸೀಸನಲ್ಲೇ ಈ ಥರ ಇದೆ. ಇದು ಅಂದರೆ ಮಾನ್ಸೂನಲ್ಲಿ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ. ಕ್ರೇಜಿ ಆಗಿದೆ ನೋಡಿ. ಈ ಕಡೆ ಫುಲ್ ಫಾರೆಸ್ಟು ಅಟ್ಯಾಚ್ ಆಗಿದೆ. ಇದೆಲ್ಲ ಫಾರೆಸ್ಟು, ಈ ಕಡೆ ಟೀ ಎಸ್ಟೇಟ್ಸು. ಇವಾಗ ಅಷ್ಟು ಕ್ಲಿಯರ್ ಕಾಣಿಸ್ತಾ ಇಲ್ಲ, ಜಸ್ಟ್ ಬಿಕಾಸ್ ಆಫ್ ಮಿಸ್ಟ್. ಮಳೆ ಬಂದರೆ ಮತ್ತು ಈಗಲೂ ಅಷ್ಟೇ ಡೇ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಬೋದು. ರೋಡ್ಗಳು ನೋಡಿ ಏನು ಸಖತ್ತಾಗಿ ಮಾಡ್ಕೊಂಡಿದ್ದಾರೆ ಟೀ ಎಸ್ಟೇಟ್ ಒಳಗಡೆ. ಒಳ್ಳೆ ಪ್ಲೇಸ್ಗಳು. ಚೆನ್ನಾಗಿದೆ. ಸನ್ರೈಸ್ಗೆ ಫೋಟೋ ತೆಗಿಯೋಕ್ಕೆ ಸಖತ್ತಾಗಿದೆ. ಇನ್ನು ಆ ಕಡೆ ಮಿಸ್ಟ್ ಇದೆಯಲ್ಲ, ಹಂಗಾಗಿ ಸಖತ್ತಾಗಿ ಅನಿಸುತ್ತೆ. ಮೇ ಬಿ ಇಲ್ಲೂ ಒನ್ಸ್ ಇನ್ ಅ ವೈಲ್, ಈಗ ಕೊಳಕುಮಲೆಯಲ್ಲೆಲ್ಲ ಹೆಂಗೆ ಕಾಣುತ್ತೆ ಹಂಗೆ ಕೆಳಗೆ ಫುಲ್ಲು ಮಿಸ್ಟು, ಅದ್ರ ಮೇಲೆ ಸನ್ರೈಸ್ ಆಗೋ ಥರ ಆ ಥರನೂ ಕಾಣಿಸ್ಬೋದು ಅನಿಸುತ್ತೆ. ಸೊ ಈ ಪ್ಲೇಸು ಮುಗಿಸ್ಕೊಂಡು ಹೊರಡೋಣ ನೆಕ್ಸ್ಟ್ ಪ್ಲೇಸ್ಗೆ.
ಇನ್ನು ನಾವು ಸ್ಟಾರ್ಟಿಂಗಲ್ಲಿದ್ದೀವಿ, ನಮ್ಮ ಟ್ರಿಪ್ ಸ್ಟಾರ್ಟಿಂಗಲ್ಲಿದ್ದೀವಿ. ಇನ್ನು ಬೇಜಾನ್ ಪ್ಲೇಸ್ಗಳಿದೆ ಹೋಗೋಕ್ಕೆ.